ನಮಸ್ಕಾರ. ಇವತ್ತು ನಾ ಪ್ರಸಾದ್. ನಾನು ಇವತ್ತು ಯಾವುದೋ ಒಂದು ವಿಷಯದ ಮೇಲೆ ಬೆಂಗಳೂರಿಂದ ಇವತ್ತು ಆ್ಯಕ್ಚುಲಿ ಹಿರೇಕೆರೂರು ತಾಲೂಕು ರಟ್ಟಳ್ಳಿಯಲ್ಲಿ ಅಂತ ಹಾವೇರಿ ಜಿಲ್ಲಾ ಡಿಸ್ಟಿಕ್ ಬರುತ್ತೆ. ಇಲ್ಲಿ ಯಾವುದೋ ಒಂದು ಇದ್ರ ಮೇಲೆ ನಾನು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಇದ್ರ ಮೇಲೆ ನಾನು ಬಂದೆ. ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್, ರಟ್ಟಳ್ಳಿ ಪೊಲೀಸ್ ಸ್ಟೇಷನ್ ಅಂತ ಅಶೋಕ್ ಕುಂಡ್ಲಿ ಸರ್ ಅಂತ ಹೇಳಿ ಆ್ಯಕ್ಚುಲಿ ಹೆಸರು ಭೇಟಿ ಮಾಡಿದೆ. ನಾನು ಅರೌಂಡ್ 3:30, 4 o'clock ಬಂದೆ. ಇಲ್ಲಿ ಬಂದು ನಾನು ಆ್ಯಕ್ಚುಲಿ ಒಂದು 2-3 ಅವರ್ ಕೂತಿದ್ದೆ. ಆ್ಯಕ್ಚುಲಿ 3 ಅವರ್ ಕೂತಾಗ ಆ್ಯಕ್ಚುಲಿ ಅವರು ಒಂದು 15ರಿಂದ 20 ಜನ ಕೇಸ್ಗಳು ಬಂದು, ಆ 15-20 ಜನ ಕೇಸಲ್ಲಿ ಇವತ್ತು ಅವ್ರು ಆ್ಯಕ್ಚುಲಿ ಹೇಗೆ ಹ್ಯಾಂಡಲ್ ಮಾಡಿದ್ರು ಅಂತಂದರೆ, ಎಷ್ಟೋ ಕೇಸ್ಗಳು ಬಂದುಬಿಟ್ಟು ಕೋರ್ಟ್ ಹೋಗೋ ಲೆವೆಲಲ್ಲಿತ್ತು. ಅದನ್ನು ಬಿಟ್ಬಿಟ್ಟು ಇವತ್ತು ಅವರು ಎಲ್ಲರನ್ನೂ ಕರೆಸಿ ಒಗ್ಗೂಡಿಸಿ ಅವ್ರು ಆ್ಯಕ್ಚುಲಿ ಎಲ್ಲರನ್ನೂ ಸಮಾಧಾನ ಮಾಡಿ ಕಳಿಸಿದ್ದಾರೆ. ನಾನು ಎಷ್ಟೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಹೆದರ್ತಾರೆ. ಬಟ್ ಅಶೋಕ್ ಸರ್ ನಿಜವಾಗ್ಲೂ ಇವತ್ತು ಮಾಡಿದ್ದು ರಾಮರಾಜ್ಯ ಅಂತ ನಾನು ಎಲ್ಲೋ ಕೇಳಿ ಹೇಳಿದ್ದೆ. ಬಟ್ ಇವತ್ತು ಅವ್ರು ಎಲ್ಲರನ್ನೂ ಕೂಡಿಸಿ ಮಾಡಿ ಅಣ್ಣ ತಮ್ಮಂದು ಎಂತೆಂಥೋ ಕೇಸ್ ಬಂದಿದ್ದು ಎಲ್ಲರನ್ನೂ ಸಮಾಧಾನ ಮಾಡಿ ಕಳಿಸಿ ಇವತ್ತು ಅವರು ಒಗ್ಗಟ್ಟಾಗಿ ಮತ್ತೆ ಹೇಳಿ ಹೋದರು. ಪೊಲೀಸ್ ಸ್ಟೇಷನ್ ಅಂತಂದರೆ ಎಲ್ಲರೂ ಭಕ್ಷಕರು ಅಂತ ಅನ್ಕೊಂತಾರೆ. ದಯವಿಟ್ಟು ಅನ್ಕೋಬೇಡಿ. ರಕ್ಷಕರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಈ ಅಶೋಕ್ ಸರ್ ಅಂತವರು ಸಾವಿರಾರು ಜನ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ. ಅವರು ನನಗೆ ಆ್ಯಕ್ಚುಲಿ ಇವತ್ತು ಅವ್ರು ನೋಡಿ ನಾನು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ವಿಡಿಯೋ ಮಾಡಿದ್ದೀನಿ. ಅವರು ಒಂದು 2 ಆ್ಯಕ್ಚುಲಿ ಪದಗಳನ್ನ ಹೇಳ್ತಾರೆ. ಸರ್ ಹೇಳಿ ಸರ್, ಜನಗಳಿಗೆ ತಿಳುವಳಿಕೆ ಈ 2ರಲ್ಲಿ ಜನ ತಿಳ್ತಾರೆ, ಹೇಳಿ ಸರ್, ಹೇಳಿ ಪದಗಳು ನಿಮ್ಮ ಕಡೆಯಿಂದ ಜನಗಳಿಗೆ ತಿಳುವಳಿಕೆ ಹೇಗೆ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದ್ರಲ್ಲಿ ನೀವು ಆವಾಗಲೇ ನಾನು ಹೇಳಿದರೆ ನೀಟಾಗಿ ಕೇಳಿಲ್ಲ, ಸ್ವಲ್ಪ ಹೇಳಿ ಸರ್. ನಾವು ತರಬೇತಿ ಅವಧಿಯಲ್ಲಿದ್ದಾಗ ನಮಗೆ ಭಾಷು ಮಾಸ್ಟರ್ ಅಂತಿದ್ರು. ಓಕೆ, ಅವ್ರು ಹೇಳ್ತಿದ್ರು, ನೋಡಪ್ಪ, ಹಿಂದಿನ ರಾಜ ಮಹಾರಾಜರು ಪೂರ್ವದಿಂದ ಹಿಡಿದು ಪಶ್ಚಿಮದವರೆಗೆ ರಾಜ್ಯ ಆಳಿದಾರ, ಮುತ್ತು ರತ್ನನ ಸೇರ್ಗಟ್ಟಲೆ ಅಳೆದಿದ್ದಾರೆ. ಅಂಥವ್ರು ಗೋರಿ ಮ್ಯಾಗ ದೀಪ ಹತ್ತವ್ರು ದಿಕ್ಕಿಲ್ಲ. ಇನ್ನು ನಾವು ಯಾವ ಲೆಕ್ಕ ಅಂದ್ರೆ ಸಾಯೋ ಮಠ ಅಷ್ಟೇ ಬದುಕಬಾರ್ದು, ಸತ್ತ ಮೇಲೂ ಬದುಕುವಂಥ ಕೆಲಸಗಳನ್ನು ಮಾಡಬೇಕು ಅನ್ನೋಂಥ ಮಾತುಗಳನ್ನು ಹೇಳ್ತಿದ್ವಿ. ಹೀಗಾಗಿ ಅದನ್ನು ನಾನು ಎಷ್ಟು ಸಾಧ್ಯ ಐತಲ್ಲ ಜನರಿಗೆ ತಿಳುವಳಿಕೆ ಹೇಳಿ ಇದರಲ್ಲಿ ಭಾಳ ಅರ್ಥಪೂರ್ಣವಾಗಿದೆ ಸರ್, ತಿಳ್ಕೊಳ್ಳೋರಿಗೆ ಅರ್ಥಪೂರ್ಣವಾಗಿದೆ. ಇನ್ನೊಂದು ಕೌದಿ ಹೇಳಿದರೆ, ಅದೊಂದು ಹೇಳಿದರೆ, ಆ ಕೌದಿ ಬಗ್ಗೆ ಒಂದು ಚುಟುಕು ಬರೆದಿದೆ. ಬಗೆಯ ಬಣ್ಣಗಳು 10 ಹಲವು ಚಿತ್ತಾರಗಳು, ಹರಿದ 100 ತುಂಡುಗಳು, ಹಿರಿಯ ಕಿರಿಯರ ನೆನಪುಗಳು, ಶ್ರಮದಿ ಒಂದುಗೂಡಿಸಿದಳು ಕಳೆದ ಎಷ್ಟೋ ಋತುಗಳು, ನಮಗೆಂದು ಬರೀ ಕನಸುಗಳು, ಅಜ್ಜಿಯು ಹೊಲಿದ ಕೌದಿಗಳು. ಬಂಧುಗಳೇ, ಅಜ್ಜಿ ಏನು ಮಾಡ್ತಾಳೆ ಅಂದ್ರೆ ಮತ್ತೊಬ್ಬರು ಬಟ್ಟೆಯನ್ನು ತಂದು ಕೌದಿ ಹೊಲಿಲ್ಲ, ತಮ್ಮ ಮನೆಯನ್ನು ಸಂಗ್ರಹ ಮಾಡಿಟ್ಟು ಕೌದಿಯನ್ನು ಹೊಲಿತಾಳೆ. ಬಟ್ ಅದರಲ್ಲಿ ನೋಡಿ, ಒಂದು ಕೆಳ ಇರ್ತೈತಿ, ಒಂದು ದಪ್ಪ ಇರ್ತೈತಿ, ಒಂದು ಬೆಲೆ ಭಾಳ ಇರ್ತೈತಿ, ಒಂದು ಕಡಿಮೆ ಬೆಲೆ ಇರ್ತೈತಿ. ಅವನ್ನೆಲ್ಲ ಜೋಡಿಸಿ ಕೂಡಿಸಿ ಹೊಲಿದಂಥ ದಾರ ಒಂದೇ ಇರ್ತೈತಿ, ಅದು ದಪ್ಪ ಇರ್ತೈತಿ. ಇದು ಪೊಲೀಸ್ ಇಲಾಖೆಯವರು ನಾವು ಸಾಕಷ್ಟು ಜನ ಬಡವರು ಬಂದಿರ್ತಾರೆ, ನೊಂದವರು ಬಂದಿರ್ತಾರೆ, ಶ್ರೀಮಂತರು ಬಂದಿರ್ತಾರೆ, ಎಲ್ಲರಿಗೂ ಕೂಡ ನಾವು ಸರಿ ಸಮನಾದಂಥ ನ್ಯಾಯವನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾ ನಾನು 2 ಮಾತು ಮಾಡ್ತೀನಿ. ಜೈ ಹಿಂದ್. ಥ್ಯಾಂಕ್ ಯು ಸರ್.